ಪಾಪ ಮಾತ್ರ ನುಂಗ್ದೇನಪ್ಪ. ಹ್ಞೂ ನಮ್ಮ ನುಂಗ್ದೆ ಅಮ್ಮ ಅನ್ನ ಉಮ್ಮಂಗಿಲ್ಲೇನಮ್ಮ. ಅನ್ನ ಉಮ್ಮ ನಮ್ಮಂಗೆ ಆಗ್ತೈತೆ. ಇಲ್ಲ ಪಾಪ ಅನ್ನ ಉಮ್ಮಂಗಿಲ್ಲ. ಅವನ ಮಾತ್ರೆ ಎಲ್ಲ ನಾನು ನುಂಗಿ ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರಂಗೆ. ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಮಾತ್ರೆಗಳೆಲ್ಲ ತಗೊಂಡು, ಯಾಕಂದರೆ ಶುಗರು ಸ್ಯಾನೆ ಐತೆ ಪಾಪ. ಅದಕ್ಕೇನೆ ಅದಕ್ಕೇನೆ ನೀನು ಅನ್ನ ಉಣ್ಬಾರ್ದು ಕಣಪ್ಪ. ಬರೀ ಸಪ್ಪೆ ಊಟ ಉಣ್ಬೇಕು. ಬಿ ಪಿ ಶುಗರ್ ಎಲ್ಲ ಸ್ಯಾನೆ ಇರೋದ್ರಿಂದನ ಬರೀ ಸಪ್ಪೆ ಊಟ ಉಣ್ಬೇಕು. ಅಯ್ಯೋ ಅಮ್ಮ, ನನಗೆ ಅಂಥ ಕಾಯಿಲೆ ಬಂತಮ್ಮ. ಸಪ್ಪೆ ಊಟ ತಿನ್ನ ಅಂತ ಕಾಯಿಲೆ ಬಂತಲ್ಲ. ಈ ಏನೂ ತಿನ್ನಂಗಿಲ್ಲ. ಸಾರ್ನಾಗ ನೋಡಿದರೆ ಉಪ್ಪಿಲ್ಲ, ಖಾರ ಇಲ್ಲ. ಅಯ್ಯೋ, ಉಪ್ಪು ಖಾರ ತಿನ್ಕೊಂಡಿದ್ದ ನಾನು. ಈಗ ಸಪ್ಪೆ ಊಟ ತಿನ್ಬೇಕಂದ್ರೆ ಹೆಂಗಾಗುತ್ತಮ್ಮ. ಅಪ್ಪ ಒಂದೆರಡು ದಿನ ಇವಾಗೇನು ಡಾಕ್ಟ್ರೇನು ಆಪ್ರೇಷನ್ ಆಗೋದೇನು ಬೇಡ ಅಂತ ಹೇಳವ್ರಿ. ಎಲ್ಲ ಮಾತ್ರೆಗಳೆಲ್ಲ ಕೊಟ್ಟವ್ರೆ. ಆ ಮಾತ್ರೆಗಳೆಲ್ಲ ತಕೊಂಡು ಬಿ ಪಿ ಶುಗರ್ ಒಂದು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳವ್ರಿ. ಒಂದಿಟ್ಟು ನೀನು ಸಪ್ಪೆ ಊಟ ಉಣ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ನನ್ನ ಮಗ ವರ್ಷ ಎಷ್ಟು ಸಣ್ಣಕ್ಕಾಗ್ಯವನಿ. ಬಿ ಪಿ ಶುಗರ್ ಎಲ್ಲ ಬಂದು ಇವಾಗ ಅವನಿಗೆ ಮುದ್ದೆ ಬರೀ ಸಪ್ಪೆ ಹೆಸರು. ಅದಕ್ಕೇನೆ ಇಷ್ಟು ದಿವಸ ಪಾಪ ಉಪ್ಪು ಖಾರ ತಿನ್ಕೊಂಡಿದ್ದಾನು. ಇವಾಗ ಸಪ್ಪೆ ಊಟ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ? ಯೋಟೆ ಆಗಲಿ ಎತ್ಕೊಳ್ಳು. ತಾಯಿಗೆ ಆಗ್ಲೇಳು ಮಗ ಅವನು ಎಂಥ ನಾನೇ ಆಗ್ಲೇಳು ಇಂಥ ಪರಿಸ್ಥಿತಿಗೆ ಇದ್ದಾನೆ ಅಂದ್ರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತಾ? ಅದಕ್ಕೆ ಇನ್ನು ನಾವೇ ಹಾಸ್ಪಿಟ್ಲಿಗೆ ತೋರಿಸಿವಿ, ಬೆಂಗಳೂರಿಗೆ ಕರ್ಕೊಂಡೋಗಿ ತೋರಿಸಿವಿ. ನಮ್ಮ ಅಯ್ಯಪ್ಪ ಪರಿಚಯ ಇದ್ರಲ್ಲಿ ಡಾಕ್ಟ್ರು, ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಕೊಂಬಂದ್ವಿ. ಬರೀ ಮಾತ್ರೆ ಎಲ್ಲ ಕೊಟ್ಟವ್ರೆ, ಏನಾಗಲ್ಲ, ಎಲ್ಲ ದ್ಯಾತೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿರು. ಅದಕ್ಕೇ ಏನಾಗಲ್ಲ, ಮಾತ್ರೆ ಎಲ್ಲ ತಗೊಳ್ರಿ ಅಂತ ಹೇಳವ್ರಿ. ಇನ್ನೊಂದು 2 ದಿವಸ ಬಿಟ್ಟು ಆಪ್ರೇಷನ್ ಆಗಬೇಕಂದ್ರೆ ಆಪ್ರೇಷನ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಮಾತ್ರೆ ಇವನ್ನೆಲ್ಲ ತಗೊಳ್ರಿ. ಬಿ ಪಿ ಶುಗರು ಸ್ಯಾನೆ ಐತಿ. ಅದಕ್ಕೇನೆ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಬಿ ಪಿ ಶುಗರ್ ಎಲ್ಲ ಇರಬಾರ್ದು. ಬಿ ಪಿ ಅಂತೂ ಸ್ಯಾನೆ ಆಗುತ್ತೆ, ಶುಗರ್ ಅಂತೂ ಸ್ಯಾನೆ ಆಗುತ್ತೆ, ಹಿಂಗಾಗುತ್ತೆ. ಅದಕ್ಕೆ ನೋಡ್ರಿ ಹೆಂಗೆ ಸಣ್ಣಕ್ಕಾಗಿ ಅವ್ನು ಪಾಪ ನಮ್ಮ ವರ್ಷ ನಮ್ಮ ವರ್ಷ ಪಾಪ ಹೆಂಗಿದ್ದಾನು, ಹೆಂಗಾಗ್ಬಿಟ್ಟ. ನಮಗೆ ನೋಡಾಲೇನೆ ಎಂದಂಗಾಗುತ್ತೆ. ಹಸುಗಣ ಅಂಬಳು ಓದ್ಲು. ಅದೇನೆ ಹೆಂಗಿರ್ಬೋದಾಯ್ತತ್ ಬಿಡತ್, ಏನು ಮಾಡೋಕ್ಕಾಗುತ್ತೆ. ಮಾತ್ರೆ ನುಂಗ್ದೇನಾ? ಮಾತ್ರೆ ಒಂದು ನುಂಗಿ ಸೆಣಕಿರು. ನುಂಗ್ಯಾನ ಕಣಪ್ಪ. ಇವಾಗಿನ ಮಾತ್ರ ನುಂಗ್ದ. ಅದಕ್ಕೆ ಹೋಗಪ್ಪ ಅನ್ಸಣ ಮನ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಇವಾಗೇನು ಅದೇನೋ ಇಲ್ವೇನಾ? ಇಲ್ಲ ಕಣಪ್ಪ, ಒಂಥರ ಸುಸ್ತಾದಂಗೆ ಆಗುತ್ತೆ ಅಷ್ಟೇ. ಅದು ಸಪ್ಪೆ ಊಟ ಉಣ್ಬೇಕಲ್ಲ, ಅದೇ ಆಗಲ್ಲ ಕಣಪ್ಪ. ಉಣ್ಬೇಕು. 1-2 ದಿನ ಸಪ್ಪೆ ಊಟ ಉಣ್ಕೊಂಡು ನೀನು ಏನಕ್ಕಾಗೋದು ನೋಡಬೇಕು. ಹೆಂಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದಿದ್ದೀವತ್ತ. ₹1 ಖರ್ಚಾಗ್ದಂಗತ್ತ. ಸುಮ್ಮನೆ ಉಣ್ಕೊಂಡು ಚೆನ್ನಾಗಿರೋದು ಕಲ್ಕ. ಹೋಗಿ ಮನೆಗೆ ಹೋಗನ್ಸಣ ಮಾತ್ರ ನುಂಗ್ದಾನು. ಬೋಲ್ ಸಣ್ಣಕ್ಕಾಗಿ ಅವ್ನು ಕಣಿ ಅಲ್ಲೇ. ಯಾಕೆ ಬೋಲ್ ಹಂಗೆ ಸಣ್ಣಕ್ಕಂದ್ರೆ ಸಣ್ಣಕ್ಕಾಗ್ಬಿಟ್ಟವ್ನಿ. ಅಯ್ಯೋ ದೇವ್ರಿ. ಹ್ಞೂನಪ್ಪ, ಬಿ ಪಿ ಶುಗರ್ ಅಂತದ್ದು. ಶುಗರ್ ಆಗಿರತ್ತೆ ಹೆಂಗೆ ಸಣ್ಣಕ್ಕಾಗ್ಯವನಿ. ಶುಗರ್ ಅಂದರೆ ಶುಗರು ಅದ್ಯಾತ ಇಂಜೆಕ್ಷನ್ ಮಾಡ್ಕೋಬೇಕಂತಿದ್ದೆ ನಾನು ಶುಗರ್ಗೆ. ಅಯ್ಯೋ ಇಪ್ಪಟ್ಟಂತೂ ಅವ್ನು ನೋಡ್ಬೇಕತ್ ನೋಡಪ್ಪ. ನೀನು ಸೆನಕ ಇದೆಯಾ, ರಮೇಶನು ಸೆನಕ ಇದ್ದಾನೆ. ಮಕ್ಳಿಗೆ ಕಾಯಿಲೆ. ವಯಸ್ಸೋದರಿಗೆ ಇಂಥ ಕಾಯಿಲೆಗಳೆಲ್ಲ ಇರಲ್ಲ ನೋಡು. ಇನ್ನು ವಯಸ್ಸಿದ್ದರಿಗಿಂತ ಬಿ ಪಿ ಶುಗರು ಇಂಥ ಕಾಯಿಲೆಗಳು. ನೋಡಪ್ಪ, ನಾವು ಇವ್ರು ನೋಡೋದತ್ತೈತಿ. ಏನು ಮಾಡೋಣ, ಹೆಂಗೆ ಸಣ್ಣಕ್ಕಾಗ್ಯವನಲ್ವಿ. ಥೋ ಪಾಪ. ನಮ್ಮನ್ನು ಊರಿಗೆ ಹೋಗೋಣ ಅಂತಂದು ಹೋಗನ್ ಕಣಪ್ಪ. ಅಲ್ಲ ಯಾಕೆ ಮದುವೆ ಮಾಡ್ತಾರೆ ಸುಮ್ಮನೆ? ಸುಮ್ಮನೆ ನನ್ನ ಮದುವೆ ಮಾಡಿ ಸುಮ್ಮನೆ ಅವ್ರ ಜೀವನ ಎಲ್ಲ ಹಾಳು ಮಾಡೋಕ್ಕಿನ್ನತ್ತ ಇಲ್ಲೇ ಸೆನಕ್ಕೆ ಇಕ್ಕೊಂತೀವಿ ನಾವು ಅಂತ ಹೇಳಿದ್ರೆ ಆರಾಮ ಇನ್ನೊಂದು ಮದುವೆ ಮಾಡ್ತೀನಿ, ನಾನು ಕಳ್ಸಲ್ಲ ಅಂತಾಳಲ್ಲ. ನಡಿ ಹೋಗಿ ಮಾತಾಡ್ಕೊಂಬರೋಣ. ಅಲ್ಲ ಕಣಮ್ಮ, ಹಿಂಗೆ ಮಾಡಿದ್ರೆ ಹೆಂಗೆ? ಇನ್ನೇನು ಮಾಡೋಕ್ಕಾಗುತ್ತೆ, ಕಳಿಸು. ಸೆನಕ್ಕೆ ಇರ್ತಾಳೆ, ನಾವು ಸೆನಕ್ಕೆ ಇಕ್ಕೊಂತೀವಿ ಅಂತ ಹೇಳ್ತೀವಿ. ಅಲ್ಲ ನಾವೇನೇನು ಅವ್ರಿಗೆ ಅವಳಿಗೆ ಅನ್ಯಾಯ ಮಾಡಿದ್ವೇನಪ್ಪ? ಸೆನಕ್ಕೆ ನೋಡ್ಕೊಂಡಿದ್ವಿ. ಇವ್ನು ಕೈ ಬಿಟ್ಟರು ನಾವೇನು ಕೈ ಬಿಟ್ಟಿಲ್ಲ ಅವತ್ತು. ನಾವು ಅವಳಿಗೆ ಧೈರ್ಯ ಹೇಳ್ಕೊಂಡು ಬಿಡಮ್ಮ ಅಂತ ಸೆನಕ್ಕಿರಮ್ಮ ನಿನ್ನ ಬದುಕು ಬಾಳೆನ ಮಾಡ್ಕೊಂಡು ಯೋಚನೆ ಮಾಡಬೇಡ ಕಣಮ್ಮ ಅಂತ ಹೇಳಿ ನಾವಿನ್ನೂ ಧೈರ್ಯ ಹೇಳಿದೀವಿ ಅವತ್ತು. ಒಂದಿಟ್ಟನ ಅರ್ಥ ಮಾಡ್ಕೊಂದಿಲ್ಲದ. ನಡಿ ಹೋಗಿ ಬರೋಣ. ನರ್ಸನ್ನು ಕರಿಯೋಣ, ನರ್ಸನ್ನು ಕರ್ಕೊಂಡು ಹೋಗೋಣ. ಜಯಕವ್ರೆ ಶ್ರೀಪತಿ ಬಾರಪ್ಪ, ಬಾ ಕೂತ್ಕೋ ಬಾ. ಏನಿಲ್ಲ, ಅದು ಸೈಟಿಂದು ಮುಂಚೆ ಯಾವ ಥರ ಇತ್ತು ಯಾವ ಥರನೇ ಡಿಸೈಡ್ ಆಗೈತೆ. ವರ್ಷನ ಹೆಸ್ರಿಗೆ ಅದು ಸೈಟ್ ಬಂದೈತೆ. ಹೌದೇನು? ನಮ್ಮ ವರ್ಷನ ಹೆಸರಿಗೆ ಬಂತಾ? ವರ್ಷನ ಹೆಸರಿಗೆ ಬಂದೈತೆ. ಅದಕ್ಕೆ ನೀವು ಏನಾನ ಮನೆಗಿನೇ ಕಟ್ಕೊಂಬೋದಾದರೆ ಕಟ್ಕೊಳ್ರಿ ಅಂತ ಹೇಳೋದಕ್ಕಂತ ಬಂದೆ. ನಾವಿನ್ನೆಲ್ಲಿ ಕಟ್ತೀವಪ್ಪ. ಯಾಕೆ ವರ್ಷ ಹಂಗಾಗ್ಬಿಟ್ಟವನೆ? ಯಾಕೋ ಸಣ್ಣಕ್ಕಾಗ್ಬಿಟ್ಟವನೆ. ಅಯ್ಯೋ ಎಷ್ಟು ಸಣ್ಣ ಆಗ್ಬಿಟ್ಟವನೆ ವರ್ಷ. ಯಾಕಪ್ಪ, ಹುಷಾರಿಲ್ವೇ? ಇಲ್ಲ ಕಣೋ, ಬಿ ಪಿ ಶುಗರು ಸ್ಯಾನೆ ಆಗಿ ಶುಗರ್ ಆಗಿಬಿಟ್ಟು ಹಂಗೆ ಗೋಲ್ ಸಣ್ಣಕ್ಕಾಗ್ಯವನ. ಆಸ್ಪತ್ರೆಗೆ ಹೋಗಿದ್ವಿ. ಇಷ್ಟು ದಿನ 2-3 ದಿನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ವಿ. ಮಾತ್ರೆ ಎಲ್ಲ ಕೊಟ್ಟವ್ರೆ, ಚೆನ್ನಾಗಿ ಆಗ್ತಾನೆ ಅಂತ ಹೇಳವ್ರಿ. ಸೈಟು ನಿನ್ನ ಹೆಸ್ರಿಗೆ ಬಂತು ಕಣಪ್ಪ.
ಏನು ಬೇಡಣ್ಣ, ನನಗೆ ಯಾವ ಸೈಟು ಬೇಡ, ಹೊಲ ಬೇಡ, ಮನೆ ಬೇಡ, ಯಾತು ಬೇಡ. ನನಗೆ ದೇವ್ರಮ್ಮನ ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟರೆ ಸಾಕಾಗೈತೆ. ಏನಿದ್ರೆ ಏನಕ್ಕೆ ಬಂದಂಗೆ ಆರೋಗ್ಯ ಇಲ್ಲದ ಮೇಲೆ ನನಗೆ ಬಿ ಪಿ ಶುಗರು ಎಲ್ಲ ಒಂದೇ ಸತಿ ಬಂದುಬಿಟ್ಟು ನನಗೆ ಎಂಥ ಕಾಯಿಲೆ ಬಂದೈತೆ ಅಂದರೆ ಶ್ರೀಪತಿ ಅಣ್ಣ ಹೇಳ್ಬಾರ್ದು. ನನಗೆ ಅಂಥ ಕಾಯಿಲೆ ಬಂದೈತೆ ಇವಾಗ. ಅಪ್ಪ, ಬಿ ಪಿ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಮಾತ್ರೆ ನುಂಗಬೇಕು. ಅಯ್ಯೋ, ಅಂಥ ಕಾಯಿಲೆ ಅಲ್ಲಣ್ಣ ನನಗೆ ಬಂದಿರೋದು. ಸಪ್ಪೆ ಊಟ ತಿನ್ಕೊಂಡಿರ್ಬೇಕು, ಉಪ್ಪು ಖಾರ ಹುಳಿ ತಿನ್ಕೊಂಡಿದ್ದನು ಸಪ್ಪೆ ಊಟ ತಿನ್ನೋಕ್ಕಾಗಲ್ಲ. ಏನಿದ್ರೆ ಏನಕ್ಕೆ ಬಂದಂಗೆ ಆ ಸೈಟು ಹೊಲ ಮನೆ ತಗೊಂಡು ಏನು ಮಾಡ್ತೀಯಣ್ಣ? ಬಿಡು ಪಾಪ, ಟೆನ್ಷನ್ ತಗೋಬೇಡ, ಆಗದಾಗುತ್ತೆ. ಹೋಗಿ ಸುಮ್ಮನೆ ಮನೆಗೆ ಹೋಗಿ, ನೀನು ಮಾತಾಡಬೇಡ, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳವ್ರಿ. ಮೊನ್ನೆ ಅದೇ ನೋವು ಬಂದಿತ್ತು, ಆಟೋಟಿಕ್ ಆದಂಗೆ ಆಗಿತ್ತು ಕಣಪ್ಪ ಶ್ರೀಪತಿ. ಓ ಹೌದೇನು? ಪಾಪ ಹೆಂಗಿದ್ದಾನೆ, ಹೆಂಗಾಗ್ಬಿಟ್ಟವ್ನು ನೋಡು. ಅದಕ್ಕೆ ನೋಡೋಕ್ಕಾಗ್ತಿಲ್ಲ ಮನುಷ್ಯ. ನೋಡು, ಇಂಥ ಕಾಯಿಲೆ ಬಂದುಬಿಟ್ರೆ ಕೊರ್ಗೋಗ್ಬಿಡ್ತಾನೆ. ನನಗೆ ಯಾವ ಆಸ್ತಿ ಬೇಡ, ಏನೂ ಬೇಡ, ಆರೋಗ್ಯವನ್ನು ಕೊಟ್ಟರೆ ಸಾಕಪ್ಪ ಅಂತ ಹೇಳಿ ದೇವ್ರ ಹತ್ರ ಆರೋಗ್ಯ ಬೇಡ್ಕೋಬೇಕು. ಆ ಆರೋಗ್ಯ ಇಲ್ಲ ಅಂತಂದ್ರೆ ಏನು ಸಂಪಾದಿಸಿದ್ರು ಏನಕ್ಕೆ ಬಂದಂಗೆ. ಇವಾಗ ನೋಡಿ ವರ್ಷ ನೋಡಿದ್ರೆ ಗೊತ್ತಾಗ್ತೈತಿ. ಹೋಗಪ್ಪ, ಏನು ಮಾಡೋಕ್ಕಾಗುತ್ತೆ, ಹೋಗು. ಇರೋವರೆಗೂ ಇದ್ರೆ ಮಾತ್ರೆಗಳೆಲ್ಲ ತಗೊಂಡಿರ್ಬೇಕು. ಎಷ್ಟು ದಿವಸ ಅಂತ ಈ ಮಾತ್ರೆಗಳೆಲ್ಲ ತಗೊಂಡಿರೋಣ, ಸಾಕಾಗ್ಬಿಟ್ಟೈತೆ ಆಲೇನೆ. ಮಾತ್ರೆ ಅವು ಇವು ತಗೊಂಡು ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ? ಸಾಕಾಗ್ಬಿಟ್ಟೈತೆ ನನಗೆ ಆಲೇನೆ. ವರ್ಷ ಮಣ್ಣಿನ್ನು ಇನ್ನೂ ತಕೊಂತ ಇದೆಯಾ ಮಾತ್ರೆ? ಹೋಗಿ ಸುಮ್ಮನೆ ಮನೆಗೆ ಹೋಗಿ, ಟೆನ್ಷನ್ ತಗೋಬೇಡ. ಒಂದು 2 ದಿನ ತಗೋಬೇಕು ಅಷ್ಟೇ, ಇದು ವಾಸಿ ಆಗೋವರೆಗೂ. ಆಮೇಲೆ ಯಾತಿರಲ್ಲ, ಹೋಗು. ಅದಕ್ಕೆ ಮತ್ತೆ ಎಷ್ಟಿದ್ರೆ ಏನಕ್ಕೆ ಬಂದಂಗೆ ಅನ್ನಂಗೆ ಆಗೋದು ಕಣ್ಚಂದ್ರಣ್ಣಯ್ಯ. ನೋಡಪ್ಪ, ಇವಾಗ ನಮಗಿಂತವು ನಾವು ಒಂದು ದಿವಸನೂ ನೆಗಡೆ ಅಂತ ಮನಿಕೊಂಡಾರಲ್ಲ, ಕೆಮ್ಮು ಅಂತ ಮನಿಕೊಂಡಾರಲ್ಲ, ಜ್ವರ ಸೊಳಿ ಅಂತ ಮನಿಕೊಂಡಾರಲ್ಲ. ಈಗ ಅಲ್ಲಿ ಈ ಹುಡುಗರಿಗೆ ಇಂಥವು ಇವಾಗ ಒಟ್ಟು ತಿನ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಅಲ್ಲೇದಲ್ಲಿ ಅದು ಇದು ತಿನ್ಕೊಂಡು ಇಂಥವೆಲ್ಲ ಮಾಡ್ಕೊಂತಾವಲ್ಲ, ಅದಕ್ಕೆ ಇಂಥವೆಲ್ಲ ಕಾಯಿಲೆಗಳು ಕಾಣಲ್ಲ. ನೋಡು ಹೆಂಗೆ ಇವಾಗ ಇವನಿಗೆ ಬಿ ಪಿ ಶುಗರ್ ಮಾಡಪ್ಪ. ನಮ್ಗೆ ಯಾರಿಗೂ ಇಂಥ ಕಾಯಿಲೆಗಳು ಇರಲೇ ಇಲ್ಲ. ಇವನಿಗೆ ಇಂಥದ್ದು ಕಾಯಿಲೆ ಹೆಂಗಾಗ್ಬಿಟ್ಟು ಅನ್ಕಣಪ್ಪ, ಒಂದು 2 ದಿವಸಕ್ಕೆ ನೋಡೋಕ್ಕಾಗಲ್ಲ. ಈ ಅಂದಂಗೆ ಆವತ್ತು ನೋಡಿ ಶ್ರೀಪತಿ. ನನಗೂ ಹಂಗೆ ಅನ್ನಿಸ್ತಪ್ಪ. ಅಯ್ಯಪ್ಪ, ಇವ್ನು ನೋಡಿದ ಮೇಲೆ ಯಾವ ಸೈಟು ಹೊಲ ಮನೆ ಇದ್ರೆ ಏನಪ್ಪ ಅಂದಂಗೆ ಆರೋಗ್ಯ ಇಲ್ಲದ ಮೇಲೆ ಅಮ್ಮಂಗಾಯ್ತು. ಇದ್ಕಿದ್ದಂಗೆ ಇಂಥ ಕಾಯಿಲೆ ಬಂದರೆ ಏನು ಮಾಡಬೇಕು? ಕಾಯಿಲೆ ಬಂದರೆ ಮನುಷ್ಯ ಏನು ಮಾಡೋಕ್ಕೂ ಆಗಲ್ಲ. ಏನಿದ್ರು ಏನಕ್ಕೆ ಪ್ರಯೋಜನ ಅನಿಸುತ್ತೆ. ಎಷ್ಟೇ ಕೋಟಿಗಿದ್ರು ಏನಕ್ಕೆ ಪ್ರಯೋಜನಪ್ಪ? ಕೋಟಿಗಟ್ಟಲೆ ದುಡ್ಡಿದ್ರು ಆರೋಗ್ಯ ಸರಿ ಇಲ್ಲ ಅಂದಮೇಲೆ ಏನು ಮಾಡೋಣಪ್ಪ ಅನಿಸುತ್ತೆ. ತುಂಬ ಬೇಜಾರಾಯ್ತು ಕಣಣ್ಣ ನಿನ್ನ ಮಗನ ನೋಡಿ. ಹ್ಞೂನಪ್ಪ, ಏನು ಮಾಡೋದು? ಇಂಥ ಕಾಯಿಲೆ ಕೊಟ್ಬಿಟ್ಟ, ಚೆನ್ನಾಗಿದ್ನಪ್ಪ. ಇವಾಗ ಬೇರೆ ದಿನ ಮಾತ್ರ ನುಂಗ್ಬೇಕು. ಇನ್ನು ಶುಗರ್ ಅದು ಯಾವಾಗಲೂ ಕಮ್ಮಿ ಆಗಲ್ವಂತ. ಅವ್ನಿರೋವರೆಗೂ ಮಾತ್ರೆಗಳು ತಕೊಂತಾನೆ ಇರ್ಬೇಕಂತ. ಶುಗರ್ ನೋವು, ಬಿ ಪಿವು, ಅವ್ಯಾತಿತ್ರಮ ಮಾತ್ರೆಗಳೆಲ್ಲ ಯೋಸನ್ ಕೊಟ್ಟವ್ರು ಕಣಪ್ಪ. ತಗೋಬೇಕು ಒಂದು 5-6 ದಿನ, ಬೆಳಗ್ಗೆ ಸಾಯಂಕಾಲ ಮಾತ್ರ ನುಂಗಬೇಕು. ಯಪ್ಪ, ಮಾತ್ರ ನುಂಗ ಸಲಪ್ಪ ದಿನ ನುಂಗ್ಬೇಕಂದ್ರೆ. ಹಂಗೆ ಕಣಕ, ಇವಾಗೆಲ್ಲ ಮಾತ್ರೆಗಳ ಮೇಲೇನೆ ಇಂಥ ಕಾಯಿಲೆಗಳು ಬಂದರೆಲ್ಲ ಮಾತ್ರೆ ಮೇಲೆ ಇರ್ತಾರೆ. ಇವಾಗೆಲ್ಲ ಮೆಡಿಸನ್ ಅದು ಇರೋದ್ರಿಂದ ಇಂಜೆಕ್ಷನ್ನು ಮಾತ್ರೆ ಎಲ್ಲ ತಗೊಂಡು ಇರ್ತಾರೆ. ಬೇಜಾರಾಯ್ತಪ್ಪ ನೋಡಿಬಿಟ್ರೆ. ಹೆಂಗಿದ್ದು ಮನುಷ್ಯ ಹೆಂಗೆ ಕರ್ಗೋಗ್ಬಿಟ್ಟವನೆ. ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿದ್ವಿ ಕಣಪ್ಪ. ಬೆಂಗ್ಳೂರಿಗೆ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಬಂದಿದ್ದೀವಿ. ಏನು ಮಾಡೋಣಪ್ಪ, ಇವಾಗ ನಾವು ಕೈ ಬಿಡೋಕ್ಕಾಗುತ್ತೇನೋ? ಇಲ್ಲಿ ಹೇಳೋಣ, ಏನೇ ತಪ್ಪು ಮಾಡ್ಯವ್ರೆ ಅಂದ್ರೂ ಇವಾಗ ಮಕ್ಕಳು ಇಂಥ ಸಮಯದಾಗೆ ಹಿಂಗೆ ಅವ್ರಿಗೆ ಚೆನ್ನಾಗಿಲ್ಲ, ಇಂಥ ಪರಿಸ್ಥಿತಿ ಬಂದೈತೆ ಅಂದರೆ ಯಾವ ತಂದೆ ತಾಯಿಗೂ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಮನಸ್ಸು ಕರ್ಗುತ್ತೆ, ಏನು ಮಾಡೋಕ್ಕಾಗಲ್ಲ. ತುಂಬ ಬೇಜಾರಾಯ್ತಪ್ಪ. ಹೇಳೋಣ ಅಂತ ಬಂದೆ, ಹೋಗ್ತೀನಣ್ಣ. ಸರಿಯಪ್ಪ, ಆಯಿತು. ಎಲ್ಲರೂ ಹಂಗೆ ಅಂತಾರೆ. ನೋಡೋಕೆ ಬಂದಾರೆಲ್ಲ ಎದ್ದಾಗಿಂದ ದಿವಸ ಜನ ಬಂದವ್ರೆ, ಎದ್ದಾಗಿಂದನೂ ಹಂಗೆ ಅಂತಾರೆ. ಅವನಿಗೆ ಟೆನ್ಷನ್ ಆಗುತ್ತೆ. ಹೆಂಗಿದ್ದಾನ ಮನುಷ್ಯ ಹೆಂಗಾಗ್ಬಿಟ್ಟೆ ಅಂತಾರೆ. ನೋಡೋಕ್ಕಾಗಲ್ಲಪ್ಪ. ನಮ್ಮೂರು ಹೆಂಗಿರ್ಬೋದಾಯ್ತು ಇಬ್ಬರಳು. ಎಲ್ಲ ಇದೆ ಮಾಡ್ಕೊಬಿಟ್ರು. ಇವಾಗ ಅವಳು ಬೇರೆ ಮದುವೆ ಹಾಕ್ನಿ ಅಂತ ಹೋಗ್ಯವಳೆ. ಅಲ್ಲ, ಹೋಗಿ ಮಾತಾಡ್ಕೊಂಬರೋಣ ಬಾರಪ್ಪ. ಯಾಕೆ ಸುಮ್ಮನೆ ಹಿಂಗೆ ಆಗ್ತೀಯಮ್ಮ? ಸುಮ್ಮನೆ ಚೆನ್ನಾಗಿರು, ಅಲ್ಲೇ ಬಂದು ಅಂತ ಹೇಳ್ತೀವಿ. ನಾವೆಲ್ಲ ನೋಡ್ಕೊಂತೀವಿ. ಹಿಂಗಾದ್ರೆ ಹೆಂಗೆ ಅಂತ ಕೇಳ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತಪ್ಪ. ಇವಳು ಹೊಡೆದೈತೆ, ಇವಳು ಒಂದಿಟ್ಟು ಎತ್ಕೊಂತಾಳೆ. ಏನು ಮಾಡೋಣಪ್ಪ? ಸಾರನ್ನು ನಾವು ನೋಡೋದತ್ತೈತಿ. ಅವ್ರು ನಮ್ಮನ್ನು ನೋಡ್ಬೇಕು ಅಂತಂದ್ರೆ ನಾವು ಅವ್ರು ನೋಡೋದತ್ತೈತಿ. ಏನು ಮಾಡೋಣ? ನಮ್ಮೂರು ಹೆಂಗೆ ಆಗ್ಬಿಟ್ಟವ್ನು ನೋಡ್ರಿ. ಹೆಂಗಿದ್ದು ಮನ್ಸ ಹೆಂಗೆ ಕರ್ಗೋಗ್ಬಿಟ್ಟವ್ನಿ. ಉಪ್ಪು ಕರ್ಗ್ದಂಗೆ ಆಗೈತೆ ಹಂಗೇನು. ಹೇಳ್ಬಾರ್ದು, ಹಂಗೆ ಕರ್ಗೋಗ್ಬಿಟ್ಟವ್ನಿ. ಈ ಸಣ್ಣಕ್ಕಾಗಿ ಅವನಿಗೆ ಬಿ ಪಿ ಶುಗರ್ ಸ್ಯಾನಿ ಐತೆ. ಏನು ಮಾಡಿರೂ ಇವಾಗ ಬಿ ಪಿ ಶುಗರ್ ಕಂಟ್ರೋಲ್ ಆಗಲ್ಲ. ಈಗ ಮುದ್ದೆ ಉಮ್ಮಂಗಿಲ್ಲ, ಏನಿಲ್ಲ. ಅಲ್ಲ, ಅನ್ನ ಉಮ್ಮಂಗಿಲ್ಲ, ಏನಿಲ್ಲ. ಬರೀ ಮುದ್ದೆ ತಿನ್ನಬೇಕು. ಮುದ್ದೆ ಚಪಾತಿ ಅಂತ ತಿನ್ಕೊಂಡು ಸಪ್ಪೆ ಊಟ ಉಣ್ಬೇಕು. ಉಪ್ಪು ಖಾರ ಹುಳಿ ತಿನ್ನಂಗಿಲ್ಲ, ಯಾಕಂದರೆ ಬಿ ಪಿ ಸ್ಯಾನಿ ಆಗುತ್ತೆ. ಅದಕ್ಕೇ ಇವಾಗ ಬರೀ ಅವನಿಗೆ ಸಪ್ಪೆ ಹೆಸರು ಮುದ್ದೆ ಉಪ್ಪು ಖಾರ ಹುಳಿ ತಿನ್ಕೊಂಡು ಹೆಂಗೆ ಬೇಕಂಗೆ ಆಡ್ತಿದ್ದರಿಗೆ ಇಂಥ ಕಾಯಿಲೆ ಬಂತು ಅಂದರೆ ಇಂಥ ಊಟ ತಿಂಬಕ್ಕಾಗುತ್ತಾ? ಸಡನ್ನಾಗೆ ತಿಂಬಕ್ಕಾಗಲ್ಲ ನೋಡ್ರಿ. ಹೆಂಗೆ ಎಂಥ ಪರಿಸ್ಥಿತಿ. ನನ್ನ ಸೈಟು, ನಂದು ಹೊಲ ಮನೆ, ನನ್ನ ದುಡ್ಡು ಅಂತ ಮೆರೆದಾಡ್ತಿದ್ರು. ಏನಿದ್ರು ಏನಕ್ಕೆ ಬಂದಂಗೆ.
ಏನು ಮಾಡಿದ್ರು ಏನು ಶಾಶ್ವತವಲ್ಲ. ಇಂಥ ಕಾಯಿಲೆ ಬಂದರೂ ಮನುಷ್ಯನಿಗೆ ಏನು ಕಾಯಿಲೆ ಬಂತು ಅಂದರೆ ಏನಿದ್ರೆ ಏನಕ್ಕೆ ಪ್ರಯೋಜನ. ದೇವ್ರೆ ನನಗೆ ಆರೋಗ್ಯ ಕೊಡು ಅಂತ ಬೇಡ್ಕೋಬೇಕು. ಆರೋಗ್ಯ ಚೆನ್ನಾಗಿದೆ ದೇವ್ರ, ನಾನು ಶ್ರೀಮಂತರ ಆಗಬೇಕು, ನಾನು ಹೊಲ ಸಂಪಾದಿಸ್ಬೇಕು, ಮನೆ ತಗೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ದೇವ್ರ ಹತ್ರ ಹಂಗೆ ಬೇಡ್ಕೋಬೇಕು. ಇವಾಗ ಆರೋಗ್ಯ ಚೆನ್ನಾಗಿಲ್ದಾಗ ನನಗೆ ಆರೋಗ್ಯವನ್ನು ಕೊಡಪ್ಪ ದೇವ್ರೆ ಅಂತ ಬೇಡ್ಕೋಬೇಕು. ಆರೋಗ್ಯ ಇರಬೇಕು ಮೇನ್ ಮನುಷ್ಯನಿಗೆ. ನಿಜ ಅಲ್ವಾ ವೀಕ್ಷಕರೇ? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.